ಎಲ್ಲರಿಗೂ ಸಂಸ್ಕೃತಿ ಸಂಪ್ರದಾಯ ಆ್ಯಂಡ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತಮ್ನೇಲ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಯಾಕೆ ಬೇಕು ಅಂದರೆ ನಮಗೆ ವಿಡಿಯೋ ಕ್ವಾಲಿಟಿ ಎಷ್ಟು ಕೆಟ್ಟದಾಗಿದ್ರೂ ತಮ್ನೇಲ್ ನಮಗೆ ಇಷ್ಟ ಆಗುತ್ತೆ. ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕೆ ಟೂ ಅಪ್ಲಿಕೇಶನ್ಸ್ ಬೇಕು ನಮಗೆ. ಅವು ಯಾವ್ಯಾವು ಅಂದರೆ ಫ್ರೆಂಡ್ಸ್ ಒಂದೊಂದಾಗೆ ಹೇಳ್ತಾ ಹೋಗಬೇಕು ಇದ್ರ ಬಗ್ಗೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೆನ್ಸಿಲ್ ಅಂದರೆ ನಾನು ನೋಡ್ತಾ ಇದ್ದೀನಲ್ಲ, ಇದು ಒಂದು ಆಲ್ರೆಡಿ ಮಾಡಿದ್ದೀನಿ ನೋಡಿ, ಕಟ್ ಮಾಡಿಟ್ಟಿದ್ದೀನಲ್ಲ ಆ ಫೋಟೋನ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸೇವ್ ಆಗಿದೆ ಗ್ಯಾಲರಿಲಿ. ಈ ಸೇವ್ ಆಗಿರೋ ವಿಡಿಯೋನ ಮತ್ತೆ ಹಿಂದಕ್ಕೆ ಬಂದುಬಿಟ್ಟು ಬ್ಯಾಕ್ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ನಾವು ಈ ಕಡೆ ಬರಬೇಕು ಫ್ರೆಂಡ್ಸ್. ಪೆನ್ಸಿಲ್ ಲ್ಯಾಬ್ಗೆ ಕ್ಲಿಕ್ ಮಾಡ್ಕೋಬೇಕು. ಅದರಲ್ಲಿ ಆಲ್ರೆಡಿ ಅರ್ಧ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಕಟ್ ಮಾಡಿದ್ವಲ್ಲ ಅದನ್ನ. ಇವಾಗ ಈ ಥರ ಬರುತ್ತೆ ಫ್ರೆಂಡ್ಸ್. ನಾವು ಈ ಥರ ಸೆಟ್ ಮಾಡ್ಕೊಳ್ಳಿ. ನಾನು ಇವಾಗ ಸುಮ್ಮನೆ ಹೇಳ್ಕೊಡ್ತಾ ಇರೋದು, ಕೆಲವೊಬ್ಬರು ಆ ಥರ ಮಾಡ್ತೀರಾ ಅಂತ. ಈ ಥರ ರೊಟೇಟ್ ಕೂಡ ಮಾಡ್ಬೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಥರ ನಾವು ಮಾಡ್ತಾ ಹೋಗ್ಬೇಕು. ನಾನು ಇವಾಗ ನಿಮ್ಗೆ ಸುಮ್ಮನೆ ಹೇಳ್ಕೊಡ್ತಾ ಇರೋದು ಅರ್ಥ ಆಗಲಿ ಅಂತ. ಆ ಥರ ಮಾಡಬೇಕು ಫ್ರೆಂಡ್ಸ್. ಈ ಥರ ನಾವು ಈ ಕಿನ್ ಮಾಸ್ಟರಲ್ಲಿ ಹೇಗೋ ಅದೇ ಥರ ಮಾಡ್ಕೋಬೋದು. ಮತ್ತು ನಾವು ಬ್ಯಾಕ್ ಬಂದುಬಿಟ್ಟು ಅದನ್ನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಓಕೆ ಅಂತ ಕನ್ಫರ್ಮ್ ಅಂತ ಬಂದಿದೆ, ಅದಕ್ಕೆ ನಾವು ಓಕೆ ಅಂತ ಹೊಡಿಬೇಕು ಫ್ರೆಂಡ್ಸ್. ಈಗ ಅದು ನ್ಯೂ ಫಸ್ಟ್ನ ತೋರಿಸ್ತಿದ್ದೀನಿ. ಇವಾಗ ಇದು ನ್ಯೂ ಸ್ಟಾರ್ಟ್ ಅಂತ ಬರುತ್ತೆ, ಅದಕ್ಕೆ ಅವಾಗ ಡಸ್ಟ್ಬಿನ್ ಕಾಣಿಸಿದೆ, ಅದು ಒಟ್ಬಿಟ್ಟು ಓಕೆ ಅಂತ ಹೊಡೀರಿ ಫ್ರೆಂಡ್ಸ್. ಈ ಥರ ಬರುತ್ತೆ ಫ್ರೆಂಡ್ಸ್ ಡಿಸ್ಪ್ಲೇ ಎಲ್ಲ. ಅವಾಗ ನಾವು ಇಲ್ಲಿ ಟೆಸ್ಟ್ ಅಂತ ಏನೋ ಬರ್ತಾ ಇದೆ, ಅದು ನೋಡಿಕೊಂಡು ಈ ಕಡೆಯಿಂದ ಬರಬೇಕು ಫ್ರೆಂಡ್ಸ್. ಆವಾಗ ನಾವಲ್ಲಿ ಇಮೇಜ್ ಸೈಜ್ ಅಥವಾ ಯಾವುದಾದ್ರೂ ನಮಗೆ ಏನು ಬ್ಯಾಕ್ಗ್ರೌಂಡ್ ಏನಾದ್ರು ಕಾಣ್ತಾ ಇಮೇಜ್ ಸೈಜ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಯೂಟ್ಯೂಬ್ ತಮ್ನೇಲ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲೇ ಕೊಟ್ಟಿರ್ತಾರೆ, ವಿಡ್ತು ಎಲ್ಲ ತೋರಿಸಿರ್ತಾರೆ, ಅದೇ ಇದ್ದರೆ ಸಾಕು. ಈ ಥರ ತೋರಿಸ್ತಾ ಇದೆಯಲ್ಲ ಅಷ್ಟೇ ಬರುತ್ತೆ. ಆಮೇಲೆ ಕಲರ್ ನೋಡ್ಕೊಳ್ಳಿ, ಕಲರ್ ಆಪ್ಷನ್ ಕೊಟ್ಬಿಟ್ಟು ನಿಮ್ಗೆ ಇಷ್ಟ ಇರೋ ಕಲರ್ನ ಕ್ಲಿಕ್ ಮಾಡ್ಕೊಳ್ಳಿ. ಆದಮೇಲೆ ನಾವು ಈ ಥರ ಡಿಸ್ಪ್ಲೇ ತೋರಿಸ್ತಾರೆ ಫ್ರೆಂಡ್ಸ್ ನೋಡಿ. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಈ ಥರ ನೋಡ್ತಾ ಇದ್ವಿ, ಈ ಥರ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಒಂದನ್ನು ಯೂಸ್ ಮಾಡ್ಕೋಬೇಕು. ಈ ಫೋಟೋ ಹಾಕಬೇಕು ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಸಿಗುತ್ತದೆ ಫೋಟೋ. ಇವಾಗ ಅದನ್ನ ಕ್ಲಿಕ್ ಮಾಡಿಕೊಂಡು ಅದನ್ನ ಫುಲ್ಲು ಇಲ್ಲಿದೆಯಲ್ಲ ಬಟನು, ಆ ಬಟನ್ನ ಡ್ರ್ಯಾಗ್ ಮಾಡ್ತಾ ಹೋಗಿ ಸಣ್ಣಗೆ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೋರಿಸುತ್ತದು ನೋಡಿ. ಈ ಥರ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ನೋಡಿ. ಈ ಡ್ರಾಗ್ ಮಾಡ್ತಿದ್ದೀವಲ್ಲ ಆ ಥರ ನೀವು ಕೂಡ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಸಾಕು ಅಂದ್ಕೋತೀನಿ ನಿಮಗೆ ಇನ್ನೂ ಅಷ್ಟು ಬೇಕು ಅಂದರೆ ನೀವು ಮಾಡ್ಕೋಬೋದು. ನಾನು ಇದಕ್ಕೆ ಸೆಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಸೆಟ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕೆ ಅಂದರೆ ಇದು ತುಂಬ ಇಂಪಾರ್ಟೆಂಟು. ಫೋಟೋನ ಕಟ್ ಮಾಡಿ ಇಟ್ಕೊಳೋದು ಇನ್ಸ್ಟಿಟ್ಯೂಟಲ್ಲೇ ತೋರಿಸಿದ್ದೀನಲ್ಲ ಈ ಥರ, ಆ ಥರ. ಅದು ಬ್ಯಾಕ್ಗ್ರೌಂಡ್ ನಿಮಗೆ ಕಾಣಿಸುತ್ತೆ, ಅದು ಡೋಂಟ್ ವರಿ. ಇವಾಗ ನಾವು ಟೆಸ್ಟ್ ಅನ್ನೋ ಬಟನ್ ಒತ್ಬಿಟ್ಟು ಅಲ್ಲಿ ನ್ಯೂ ಟೆಸ್ಟ್ ಅಂತ ಬರುತ್ತೆ, ಅದನ್ನು ಇಟ್ಕೊಂಡು ಹೋದರೆ ಸಿಗಲಿಲ್ಲ. ನಾನು ಎಡಿಟ್ ಕನ್ಫರ್ಮ್ ಅಂತ ಬಂತು, ಮತ್ತು ನಾನು ಇನ್ನೊಂದು ಸರ್ತಿ ಮಾಡ್ತಾಯಿದ್ದೀನಿ.
ಎಡಿಟ್ ಅನ್ನೋ ಆಪ್ಷನ್ ಹೊಡ್ದೆ. ಆಮೇಲೆ ನಾನು ಕೀಬೋರ್ಡಿಗೆ ಬಂದ್ಬಿಟ್ಟು ಲಿಟ್ ಮಾಡಿದೆ. ಆವಾಗ ಅದು ಇದಾಯಿತು. ಆವಾಗ ನಾನು ಸ್ಪೀಕರಲ್ಲಿ ಹೌ ಟು ಕ್ರಿಯೇಟ್ ಥಂಬ್ನೇಲ್ ಸರ್ಚ್ ಮಾಡ್ತಾ ಇದ್ದೀನಿ. ಆಗ ಅದು ಬರುತ್ತೆ. ಈಗ ನೋಡಿ, ಈ ಥರ ಟೈಪ್ ಮಾಡ್ಕೊಳ್ಳಿ, ಅಲ್ಲಿ ಥಂಬ್ನೇಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ಅಲ್ಲಿ ಓಕೆ ಅಂತ ನೀವು ಇದರಲ್ಲಿ ನೋಡ್ಬೋದು. ಇನ್ನೊಂದು ಥರ ಬರುತ್ತೆ, ಇಲ್ಲಿ TU ಅಂತ ಹೊಡೆದ್ರೆ ಈ ಥರ ಕಾಣುತ್ತೆ ನೋಡಿ. ನೋಡ್ತಾ ಇದ್ದೀರಲ್ಲ, ಈ ಥರ ಬರ್ತಾ ಇದೆ ಅದು. ಇಲ್ಲಿ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆದರೆ ನಾವಲ್ಲಿ ಫಾಂಟ್ ಅನ್ನೋ ಆಪ್ಷನ್ನ ಹುಡುಕ್ತಾ ಇದ್ದೀನಿ. ಫಾಂಟ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಇಲ್ಲೊಂದು ಫಾಂಟ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ತೋರಿಸಿದ್ರೆ ಆ ಥರ ಬರುತ್ತೆ ನೋಡಿ. ಇದಾದಮೇಲೆ ನಾವು ಸುಮ್ಮನೆ ಸ್ಟೈಲ್ ಅಂತ ಹೊಡೆದೆ. ಕರ್ವು ಈ ಥರ ನೋಡಿ, ಸ್ಕೂಲಿಗೆ ಮಾಡ್ತಾರಲ್ಲ ಆ ಥರನೂ ಬಂದಿದೆ. ನನಗೆ ಇವಾಗ ಇದ್ರ ಅವಶ್ಯಕತೆ ಇಲ್ಲ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತು ನಾವು ಬೇಕಾದರೆ ಈ ಥರ ಕೂಡ ಮಾಡ್ಕೋಬೋದು. ಅದೊಂದು ಆಲ್ ಆಫ್ ಆಪ್ಷನ್ಸ್ ಇರುತ್ತೆ. ಲೈಕ್ ದಟ್ ಇಟ್ ಕಮ್ ನೋಡಿ. ಈ ಥರ ಮುಖದ ಮೇಲೆ ಬರುತ್ತೆ ಅಂತ ಚೆನ್ನಾಗಿ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ ಫೋಟೋ ತೆಗಿಬೇಕಾಗುತ್ತೆ. ಈ ಸೈಜಿಗೆ ಇಟ್ಕೋತಿದ್ದೀನಿ. ಇಡೋಕ್ಕಾಗ್ತಾಯಿಲ್ಲ. ಇವಾಗ ನನಗೆ ಸಿಕ್ಕಿರೋ ಒಂದು ಆಪ್ಷನ್ ನಾನು ಹುಡುಕ್ತಾ ಇದ್ದೀನಿ. ಅದರಲ್ಲಿ ಸೈಜ್ ಅನ್ನೋ ಆಪ್ಷನ್ ಸಿಗುತ್ತಲ್ಲ ನೋಡಿ. ಉದ್ದನ ಮಾಡ್ಬೋದು, ಸಣ್ಣ ಮಾಡ್ಬೋದು. ಕಾಣ್ತಾ ಇದೆಯಲ್ಲ, ಆದರೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು. ನನಗೆ ಇಷ್ಟು ಸಾಕಾಗುತ್ತೆ. ಎಷ್ಟು ನಿಮಗೆ ಸಾಕಾಗುತ್ತೆ ಅಂದ್ಕೋತೀನಿ. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಈ ಥರ ರೆಡಿ ಇಟ್ಕೊಳ್ಬೇಕು. ಇಷ್ಟೇ. ನಿಮ್ಗೆ ಇನ್ನೂ ಸ್ವಲ್ಪ ಏನಾದರೂ ಹಾಕಬೇಕು ಅಂದರೆ ಹಾಕಿ. ನಾನು ಎಲ್ಲದಕ್ಕೂ ಒಂದ್ಸಲ ಟ್ರಯಲ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಶ್ಯಾಡೋ ಬೇಕಾದ್ರೆ ನೀವು ಹಾಕ್ಬೋದು ನೋಡಿ. ಇಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಇಲ್ಲಿ 8 ಕ್ಲಾಕ್ಸ್ 8 ನಿಮಿಷ. ನಿಮ್ಗೆ ಇನ್ನೊಂದು ಬಾಕ್ಸ್ ಕೊಟ್ಟೆ, ಅದರಲ್ಲಿ ಈ ಥರ ಬರ್ತಾ ಇರುತ್ತೆ. ಇಲ್ಲಿ ಕನ್ಫರ್ಮೇಷನ್ ಅಂತ ಇದೆ, ಅದರಲ್ಲಿ ಓಕೆ ಮಾಡಿ. ನಿಮ್ಗೆ ಇಷ್ಟ ಬಂದಿರೋ ಸ್ಟೈಲ್ನ ಇಡ್ಬೋದು. ಅದೇ ನಿಮ್ಗೆ ಇಷ್ಟ ಆದರೆ ಮಾತ್ರ. ಏನು ಇದು ಆಪ್ಷನಲ್ಲು. ನನಗಿದು ಯಾಕೋ ಇಷ್ಟ ಆಗಲಿಲ್ಲ, ಬೇಡ ಅಂತ ಬಿಟ್ಟಿದ್ದೀನಿ. ಇಲ್ಲಿ ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು. ನೋಡ್ತಾ ಇದೆಯಲ್ಲ, ಇದರ ಕಲರ್ ಚೇಂಜ್ ಮಾಡ್ಬೋದು. ಆಮೇಲೆ ನಾನು ಡಿಲೀಟ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಡಿಲೀಟ್ ಮಾಡೋಣ ನೋಡಿ. ಈ ಥರ ಡಿಲೀಟ್ ಮಾಡ್ಕೋಬೇಕು. ಡಿಲೀಟ್ ಮಾಡ್ಕೊಂಡು ಇನ್ನೊಂದ್ಸತಿ ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ಈ ಥರ ತುಂಬ ಆಪ್ಷನ್ಸ್ ಎಲ್ಲ ಸಿಗ್ತಾವಲ್ಲ ನಮಗೆ ನೋಡಿ. ಸ್ನೇಹಿತರೆ, ನಮ್ಗೆ ಇವಾಗ ಈ ಥರ ಥಂಬ್ನೇಲ್ ಮಾಡೋದು ಅರ್ಥ ಆಯಿತು ನೋಡಿ. ಈ ಥರ ಇನ್ನೊಂದು ಥರ ಸಿಗುತ್ತೆ. ನಿಮಗೆ ಇಷ್ಟ ಬಂದರೆ ಫೋನ್ಸ್ ಅಥವಾ ಏನಾದರೂ ಹಾಕಬೇಕು ಅಂದರೆ ಹಾಕ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ನೀವು ತುಂಬ ಇಲ್ಲಿ ತೋರಿಸ್ತಾ ಇದೀನಲ್ಲ, ಇವೆಲ್ಲ ಆಪ್ಷನ್ಸು. ಅದು ಪೆಕ್ಸೆಲ್ ಲ್ಯಾಬಲ್ಲಿ ಸಿಗುತ್ತೆ. ಅದು ಈ ಆ್ಯಪ್ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ನಾನೀಗ ಯಾವುದೋ ನಿಮ್ಗೆ ಬರೋ ನಿಮಗೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತದು ಅಂತ. ನಿಮ್ಗೆ ಯಾವಾಗ ಅವಶ್ಯಕತೆ ಬರುತ್ತೋ ಆವಾಗ ಮಾಡ್ಕೊಳ್ಳಿ ಫ್ರೆಂಡ್ಸ್.
ನೋಡ್ತಾ ಇದ್ದೀರಲ್ಲ, ಈ ಥರ ಬರ್ತಾ ಇದೆ ಫ್ರೆಂಡ್ಸ್. ಅದು ಇದರ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಈ ಥರ ಪೆಕ್ಸಿಲ್ ಲ್ಯಾಬಿಂದ ನಾವು ನಿಮಗೆ ಈ ಥರ ಮಾಡಿಕೊಡ್ಬೋದು. ಎಕ್ಸ್ಪರ್ಟ್ ಇಮೇಜ್ ಅಂತ ಒಂದು ಇಲ್ಲಿ 3 ಡಾಟ್ಸಲ್ಲಿ ನೋಡಿ, ಆಮೇಲೆ ಸೇವ್ ಟು ಗ್ಯಾಲರಿನ ಕ್ಲಿಕ್ ಮಾಡಿ. ಅದು ರಿಸರ್ಚಿಂಗ್ ಇಮೇಜ್ ಅಂತ ಒಂದು ಬರ್ತಾ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಇವಾಗ ಸೇವ್ ಆಗಿದೆ. ಇವಾಗ ಒಂದು ಆ್ಯಡ್ ಬರುತ್ತೆ. ಆ್ಯಡ್ ಬಂದಿದ್ರೆ ಅದನ್ನ ಇಂಟು ಮಾಡಿಬಿಟ್ಟು ಇಟ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ನಾವು ಇದನ್ನ ಬೇಕಾದ್ರೆ ಗ್ಯಾಲರಿ ನೋಡ್ಬೋದು, ಅದು ಸಿಗುತ್ತೆ. ನೋಡಿ ಗ್ಯಾಲರಿ ಸಿಕ್ಕಿದೆ. ಇದನ್ನ ನೀವು ಇಟ್ಕೊಂಡು ರೆಡಿ ಮಾಡ್ಕೋಬೋದು. ನೋಡಿ ಅಲ್ಲಿದೆಯಲ್ಲ, ನಾನು ನೋಡ್ತಾ ಇದ್ದೀರಲ್ಲ ಆ ಥರನೇ ನೋಡಿ. ಈಗ ಬಂದಿದೆಯಲ್ಲ ಈ ಥರನೇ ಹೌ ಟು ಕ್ರಿಯೇಟ್ ತಮ್ನೇಲ್ ಅಂತ. ಇಷ್ಟೇ ಫ್ರೆಂಡ್ಸ್ ತಮ್ನೇಲ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಮ್ನೇಲು. ನೀವು ತುಂಬ ಜನ ಅಂತಾರೆ ನಂಗೆ ತಮ್ನೇಲ್ ಮಾಡೋಕ್ಕೆ ಬರ್ತಾ ಇಲ್ಲ ಮೇಡಮ್ ಅಂತ. ನೋಡಿ ಈ ಥರ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಇಟ್ಕೊಂಡು ನೋಡಿ ಈ ಥರ ನಾನು ರೆಡಿ ಮಾಡಿದ್ದೀನಿ.